8 ಗಂಟೆಗೆ ಬರ್ತೀನಿ ಅಂತ ಹೇಳಿ ಹಿಂಗೆ ರಾತ್ರಿ 12 ಗಂಟೆಗೆ ಬರದಾ? ವೇಟ್ ಮಾಡಿ ಟಯರ್ಡ್ ಆಗಿ ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು. ಸರಿ 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 ತಗೋ, ಖರ್ಚಿಗೆ ಇಟ್ಕೋ. ನಾನು ಇಲ್ಲಿ ಬಂದು ಹೋಗೋದು ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಸರ್. ಮತ್ತೆ ನಿನ್ಗೆ ಯಾವಾಗ ದುಡ್ಡು ಬೇಕಾದ್ರೂ ನಾಚಿಕೆ ಪಟ್ಕೊಳ್ದೆ ಕೇಳು. ಬಾಗ್ಲನ್ನ ಭದ್ರವಾಗಿ ಹಾಕು. ಸರಿ ಆಯ್ತು. ಅವಳತ್ರ ಏನಂತ ಹೇಳಿದ್ರಿ ನೀವು? ಅತ್ತೆ ಮಗಳ ಕತೆ ಅಂತ ನನ್ನ ಹತ್ರ ಹೇಳ್ದಂಗೆ ಮಾಮನ್ ಮಗಳ ಕತೆನ ಅವಳತ್ರ ಹೇಳಿದಿರಾ? ಐಶ್ವರ್ಯ, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸಾಕು, ನಾಟಕ ಮಾಡಿದ್ ಸಾಕು. ಎಷ್ಟು ದಿವಸದಿಂದ ಇದೆಲ್ಲ ನಡೀತಾ ಇದೆ. ನಮ್ಮಿಬ್ಬರನ್ನ ಮದುವೆ ಮಾಡ್ಕೋತೀವಿ ಅಂತ ನಾಟಕ ಮಾಡಿ ಯಾಮರ್ಸಿ ಈಗ 3ನೇ ಅವಳು ಇಟ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಏನು ಹೇಳ್ತಾ ಇದ್ಯಾ? ಅವಳು ಯಾರು ಅಂತ ಗೊತ್ತಾ ನಿನಗೆ? ಅವಳಿಗೂ ನನಗೂ ಏನ್ ಸಂಬಂಧ ಅಂತ ಗೊತ್ತಾ? पवर स्टार सत्या जय, 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 5 स्टार ಸತ್ಯನ ಪಾಪರ್ ಸತ್ಯ ಇವನು. ಈ ಫಿಲಂ ನೋಡಕ್ ಬಂದಿದೀವಲ್ಲ, ಎದೊಡ್ರ ಮೇಲೆ ತುಕಾಲಿ ಸತ್ಯ ಕಣೋ. ನಮಸ್ಕಾರ ಅಣ್ಣ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಣ್ಣವ್ರೆ. ಕುತ್ಕೊಳ್ಳಿ ಅಣ್ಣವ್ರೆ. ಯಾಕ್ರೋ ಈ ತರ ಮಾಡ್ಕೋತೀರಾ? ಸಿನಿಮಾನ ಎಂಜಾಯ್ ಮಾಡಿ, ಈ ತರ ಹುಚ್ಚಾಟಗಳೆಲ್ಲ ಮಾಡಬೇಡಿ. ಸುಮ್ನೆ ರೀ ಅಣ್ಣವ್ರೆ, ಅವರೆಲ್ಲ ಆರ್ಯ ಕಡೆಯವರು. ಹೋದ್ಸಲನು ನಿಮ್ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅವರೇ ತೊಂದರೆ ಮಾಡಿದ್ದು. ಅವತ್ತು ತಪ್ಪಿಸ್ಕೊಂಡ್ಬಿಟ್ರು, ಇವತ್ತು ಅವ್ರನ್ನೆಲ್ಲ ಹೊಡೆದಾಕ್ಬಿಟ್ಟೆ. ಇನ್ಮುಂದೆ ನಿಮ್ ಸಿನಿಮಾ ರಿಲೀಸ್ ಆದ್ರೆ ಯಾವ್ದೇ ತೊಂದರೆನೂ ಆಗಲ್ಲ. ಏನು ಅಲ್ಲಾಗಿದ್ದ ಜಗಳದಲ್ಲಿ ನನ್ ಕೈ ಹೋಯ್ತು. ಕೈ ಹೋಗಿದ್ರ ಬಗ್ಗೆ ಯೋಚನೆ ಇಲ್ಲ ಅಣ್ಣವ್ರೆ. ಇನ್ ಮುಂದೆ ಕಟ್ಔಟ್ ಹತ್ತಿ ಹಾಲಾಭಿಷೇಕ ಮಾಡಕ್ಕಾಗಲ್ಲ, ಮುಂದೆ ನಿಂತು ಸ್ಟಾರ್ ಕಟ್ಟಕ್ಕಾಗಲ್ಲ, ಹೂ ಹಾಕಕ್ಕಾಗಲ್ಲ. ಅದು ನೆನೆಸ್ಕೊಂಡ್ರೇನೆ ಸ್ವಲ್ಪ ಫೀಲಿಂಗ್ ಆಗ್ತಿದೆ. ಒಳ್ಳೇದಾಯ್ತು ಅಣ್ಣವ್ರೆ, ಬಲಗೈ ಹೋಯ್ತು. ಅದೇ ಎಡಗೈ ಕಟ್ತಿದ್ರೆ ನಾನ್ ಸತ್ಯ ಹೋಗ್ತಿದ್ದೆ. ಯಾಕಂದ್ರೆ ಅಲ್ಲೇ ತರ ನಿಮ್ ಹೆಸರನ್ನ ಹಚ್ಚಿ ಹಾಕ್ಸಿದೀನಿ. ಇಂಡಿಯಾವನ್ನು ಅತಿ ದೊಡ್ಡ ದೇಶವಾಗಿ ಹೇಗೆ ಬದಲಾಯಿಸುವುದು ಎಂದು ದಿನಪತ್ರಿಕೆ ನಡೆಸಿದ ಸ್ಪರ್ಧೆಯಲ್ಲಿ ಆಯ್ಕೆ ಮಾಡಿರುವಂತ 14 ಜನಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ವಿಐಪಿ ಆಗಿ ಬಂದಿರುವಂತ ನಟ, ತುಂಬಾ ಹೆಸರುವಾಸಿಯಾಗಿರುವ ಶ್ರೀ ಸತ್ಯಾರವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಮೊದಲು ದೇವಿಕಾ IAS ಅವರು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಾನು IAS ಪಾಸ್ ಮಾಡಿದ್ದೀನಿ, ಸ್ಟೇಟ್ಸ್ಗೆಲ್ಲ ಹೋಗಿದ್ದೀನಿ. ಅಲ್ಲಿರೋ ರೋಡ್ಗಳನ್ನ ನೋಡಿದ್ರೆ ಕನ್ನಡಿ ತರ ಇದೆ, ಮುಖ ನೋಡ್ಕೊಂಡು ತಲೆ ಬಾಚ್ಕೊಳ್ಬೋದು. ಆದ್ರೆ ನಮ್ಮೂರಲ್ಲಿರೋ ರೋಡ್ಗಳೆಲ್ಲ ಕರೆ ಹಿಡ್ದು ಕೆಟ್ಟೋಗಿದೆ. ಕಾರಣ ಕಾಂಟ್ರಾಕ್ಟ್ ಅಂತ ಹಿಡ್ದು ಮಿನಿಸ್ಟ್ರುವರೆಗೂ ರೋಡ್ ಮಾಡಕ್ ಕೊಟ್ಟಿರೋ ಕಾಸಿನಲ್ಲಿ ಮನೆ ಮಾಡ್ಕೊಳ್ತಾರೆ. 6 ತಿಂಗಳಿಗೊಂದ್ಸತಿ ರೋಡ್ ಮಾಡ್ತಾನೆ ಇರೋ ಬದಲು ಅದೇ ದುಡ್ಡಲ್ಲಿ ಒಂದೇ ಸತಿಗೆ ರೋಡ್ ಮಾಡಿದ್ರೆ 50 ವರ್ಷದವರೆಗೂ ರೋಡ್ ಮಾಡೋ ಕೆಲಸನೇ ಇರಲ್ಲ. ಇಲ್ಲಿ ನನ್ಗಿನ್ ಮುಂಚೆ ಮಾತಾಡಿರೋ MBA ಗ್ರಾಜ್ಯುಯೇಟ್ ಆಗಿರೋ ರವಿ ಅವ್ರು ಮಾಡೋ ಉದ್ಯೋಗ ಬಗ್ಗೆ ಹೇಳಿದ್ರು. MBBS ಅನ್ನ ಓದಿರೋ ಮಿಸ್ಟರ್ ಡೇವಿಡ್ ಡಾಕ್ಟರ್ಗಳ ಬಗ್ಗೆ ಮಾತಾಡಿದ್ರು. ಇಲ್ಲಿರೋ 14 ಜನನು ನಮ್ ನಾಡಿಗೆ ಒಳ್ಳೇದ್ ಮಾಡೋದಿಕ್ಕೆ ಒಳ್ಳೆ ಉಪಯೋಗಗಳನ್ನ ಇಟ್ಕೊಂಡಿದ್ದಾರೆ. ಅವರೆಲ್ಲ ರಾಜಕೀಯದಲ್ಲಿ ಸೇರ್ಕೊಂಡು ಸೇವೆ ಮಾಡಿದ್ರೆ ಕರ್ನಾಟಕ ಸ್ವರ್ಗ ಭೂಮಿಯಾಗಿ ಬದಲಾಗುತ್ತೆ.
ಅದೆಲ್ಲದಕ್ಕಿಂತ ಮೇಲೆ ನಾನಿಲ್ಲಿ ಬಂದು ಮಾತಾಡೋದಕ್ಕೆ ನಾನು IAS ಆಗೋದಕ್ಕೂ ಕಾರಣರಾಗಿರೋ ಮುಖ್ಯವಾದ VIP ನಾನು ನಿಮಗೆ ಭೇಟಿ ಮಾಡಿಸ್ತೀನಿ. ಒಂದು ಗಂಡಸನ ಗೆಲುವಿಂದೆ ಒಂದು ಹೆಂಗಸಿರ್ತಾಳೆ ಅಂತ ಹೇಳ್ತಾರೆ, ಆದರೆ ನನ್ನ ಗೆಲುವಿನ ಹಿಂದೆ ಒಬ್ರು ಗಂಡಸಿದ್ದಾರೆ. ಅವರು ನಮ್ಮ ಮಾಮ ಮುತ್ತು. ಸ್ಟೇಜ್ ಹತ್ತಿ ಮಾತಾಡಿ ನನ್ಗೆ ಅಭ್ಯಾಸ ಇಲ್ಲ ರೀ. ಗಾಂಜಾ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಪೊರ್ಕಿ ಥರ ಓಡಾಡ್ತಿದ್ದೆ. ಆ ಥರ ಇದ್ದಿದ್ದು ನನ್ನ ಒಬ್ಬ ಮನುಷ್ಯನಾಗಿ ಬದಲಾಯಿಸಿದ್ದು ನಮ್ಮ ಅಣ್ಣ ಸತ್ಯ ಅವರು. ಅಣ್ಣವ್ರ ಸಿನಿಮಾ ನೋಡಿದ್ಮೇಲೆ ನನ್ನ ಕೆಟ್ಟ ಬೇಸ ಎಲ್ಲ ಬಿಟ್ಬಿಟ್ಟೆ. ಅಷ್ಟು ಯಾಕೆ, ನನ್ನ ದೇವಿನ IAS ಮಾಡಿದ್ದು ನಮ್ಮ ಅಣ್ಣ ಅವ್ರ ಸಿನಿಮಾ ನೋಡ್ಬಿಟ್ಟೇನೆ. ಅಣ್ಣವರು ಒಂದು ಸಿನಿಮಾದಲ್ಲಿ ಕಷ್ಟಪಟ್ಟು ಆಟ ಓಡಿಸಿ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರು ಓದಿಲ್ಲ ಅಂದ್ರು ಅವ್ರು ಮದುವೆ ಆಗೋ ಹುಡುಗಿನ ಡಾಕ್ಟರ್ ಓದಿಸ್ಬಿಡ್ತಾರೆ. ಅದೇ ರೀ ನಮಗೂ ಇನ್ಸ್ಪಿರೇಷನು. ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನ ಹೇಳ್ತಾನೆ ಹೋಗ್ಬೋದು. ಕಲ್ಕಿ ಅನ್ನೋ ಫಿಲಮ್ ಅಲ್ಲಿ ಕಷ್ಟದ ಬಗ್ಗೆ ಹೇಳಿದ್ದಾರೆ. ನಾವು ಮಾಡೋ ಕೆಲಸದಲ್ಲಿ ಕಷ್ಟನೂ ಇರುತ್ತೆ, ಇಷ್ಟನೂ ಇರುತ್ತೆ. ಕೆಲಸನ ಕಷ್ಟ ಅನ್ಕೊಂಡ್ರೆ ಕಷ್ಟ, ಅದೇ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಕಷ್ಟನೇ ಅನ್ಸಲ್ಲ. ಏನಪ್ಪ ಕಣ್ಣೆಲ್ಲ ಕೆಂಪಗಾಗಿದೆ? ಧೂಳು ಬಿದ್ದಿದ್ಯಾ ಇಲ್ಲ ಸುಮ್ಮನೆ ನಾಟಕ ಆಡ್ತಾ ಇರೋದಾ? ನಿಯತ್ತಾಗಿ ಬದುಕಬೇಕು ಅಂತ ಹೋದ್ರೆ ಹೀಗೆ ಮೋಸನೇ ಆಗತ್ತೆ. ಆದ್ರೆ ನ್ಯಾಯವಾಗಿ ಬದುಕೋದಿಕ್ಕೆ ತುಂಬಾ ಕಷ್ಟ ಪಡ್ಬೇಕು. ಇಲ್ಲಿ ನೋಡು ಸತ್ಯ, ಕಾಮನ್ ಬಿಲ್ಗೂ ತುಂಬಾ ಬಣ್ಣಗಳಿರುತ್ತವೆ, ಅದೇ ರೀತಿ ಗೋಸೊಂಬೆಗೂ ತುಂಬಾ ಬಣ್ಣಗಳಿರುತ್ತವೆ. ನಿನ್ನ ಅಭಿಮಾನಿಗಳು ನಿನ್ನ ಕಾಮನ್ ಬಿಲ್ಲು ಅನ್ಕೊಂಡಿದ್ದಾರೆ, ಆದ್ರೆ ನೀನು ಗೋಸೊಂಬೆ ತರನೇ ಇದೆಯಾ. ನಿನ್ ನೆರಳನ್ನ ನೋಡಿ ನಿಜ ಅಂತ ಅವರೆಲ್ಲ ಅನ್ಕೊಂಡಿದ್ದಾರೆ. ನೀನ್ ಯಾಕೆ ನಿಜಾನೇ ಆಗ್ಬಾರ್ದು? ನಮಸ್ಕಾರ ಅಣ್ಣವ್ರೆ. ಅರೆ ಬಾ ಮುತ್ತು. ಬರೋ 15ನೇ ತಾರೀಕು ನನಗೂ ದೇವಿಗೂ ಮದುವೆ ಇಟ್ಕೊಂಡಿದೀವಿ. ನಿಮ್ ಸನ್ನಿಧಿಲೇ ನಡಿಬೇಕು, ನೀವೇ ತಾಳಿ ಎತ್ಕೊಡ್ಬೇಕು. ಇಲ್ಲಿ ನೋಡಿ, ಪತ್ರಿಕೆಯಲ್ಲಿ ನಿಮ್ ಫೋಟೋ ಎಲ್ಲ ಹಾಕ್ಸಿದ್ದೀನಿ ಅಣ್ಣವ್ರೆ. ಪೋಸ್ಟ್ ಎಲ್ಲ ಹಾಕ್ಸಕ್ ಹೇಳಿದೀನಿ. ಏನ್ ದೇವಿ? ಅಯ್ಯೋ 15ನೇ ತಾರೀಕು ನಾನು ಊರಲ್ಲಿ ಇರಲ್ವಲ್ಲ, ಫಾರಿನ್ ಅಲ್ಲಿ ಒಂದು ಶೂಟಿಂಗ್ ಇದೆ. ಏನಣ್ಣ ಹೇಳ್ತಿದ್ದೀರಾ ನೀವು? ಹಾಗಾದ್ರೆ ನನ್ ಮದ್ವೆಗೆ ನೀವು ಬರಲ್ವಾ? ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಮುತ್ತು ಅಪ್ಸೆಟ್ ಆಗ್ತೀಯಾ? ನಾನ್ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದ ತಕ್ಷಣ ನಾನೇ ನಿಮ್ ಮನೆಗೆ ಬರ್ತೀನಪ್ಪ. ನೀನ್ ಬರ್ಲಿಲ್ಲ ಅಂದ್ರೆ ನನ್ ಮದ್ವೆ ಆಗಲ್ಲ. ಮಾಮ, ಸುಮ್ನೆ ಇರೋ. ನಿನ್ಗಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅವರೆಲ್ಲ ಮದ್ವೆಗೆ ಬರ್ತಾರೆ. ನನಗೆ ಅಂತ ಯಾರಿದ್ದಾರೆ? ಎಲ್ಲಾನು ನಮ್ಮ ಅಣ್ಣ ಸತ್ಯನೇ. ನೀನ್ ಯಾವಾಗ ಬರ್ತೀಯೋ ಹೇಳು, ಅವಾಗ ಇಟ್ಕೋತೀನಿ ಮದ್ವೆನ. ಇಲ್ಲ, ಆದ್ರೆ ಬರಕ್ಕಾಗಲ್ಲ ಅಂತ ಮಾತ್ರ ಹೇಳ್ಬಿಡೋಣ. ಮುತ್ತು ನಾನು ಹೇಳೋದೊಂದ್ ಸ್ವಲ್ಪ ಕೇಳು. ಕಾಲಿಗೆ ಬಿದ್ದು ಅಯ್ಯೋ, ಬೇಡ್ಕೊತೀನಿ. ಮುತ್ತುಗೂ ದೇವಿಕಾಗೂ ಮದುವೆ ಏರ್ಪಾಡುಗಳು ನಡೀತಾ ಇತ್ತು. ಆಗ ನಾನು ಎಲೆಕ್ಷನ್ಗೆ ಪ್ರಚಾರ ಮಾಡಿ ನಮ್ಮ ಪಕ್ಷನ ಗೆಲ್ಲಿಸ್ದೆ. ನನ್ನ ಅಭಿಮಾನಿಗಳೆಲ್ಲ ಆ ವಿಜಯೋತ್ಸವನ ಪಕ್ಷದ ಆಫೀಸ್ ಮುಂದೆ ಹಬ್ಬದ ತರ ಆಚರಿಸ್ತಾ ಇದ್ರು. ಕರ್ನಾಟಕ ಪೂರ್ತಿ ನಮ್ಮ ಪಕ್ಷದ ವಿಜಯಕ್ಕೆ ಕಾರಣ ಸತ್ಯನೇ ಅಂತ ಸಂಧಿಗೊಂದಿಲೆಲ್ಲ ಪೋಸ್ಟರ್ ಹಾಕ್ಬಿಟ್ಟಿದ್ದಾರೆ. ಪತ್ರಿಕೆಗಾರರು, ಟಿವಿ ಮೀಡಿಯಾ ಇವರೆಲ್ಲ ಜನನಾಯಕ ಪ್ರಜೆಗಳ ಪಕ್ಷ ಗೆಲ್ಲೋದಕ್ಕೆ ಕಾರಣ ಸತ್ಯನೇ ಅಂತ ಕಡಕಂಡಿಯಾಗಿ ಹೇಳ್ತಾವ್ರೆ. ಇಲ್ಲಿ ನೋಡಿ, ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಪಕ್ಷನ ಮುರಿದಂಗೆ ಅವನು ಪಕ್ಷನ ಮುರಿದು ಬಿಡ್ತಾನೆ. ಅಭಿಮಾನಿಗಳ ದೇವರಾದ ಸತ್ಯ, ಜನಗಳ ಮನಸ್ಸಿನ ಜನನಾಯಕ ಸತ್ಯ, ಭವಿಷ್ಯತ್ತಿನ ಮುಖ್ಯಮಂತ್ರಿ ಸತ್ಯ. ನಾನು ಹೇಳಿಲ್ವಾ, ಮಾಯೆ ಮಾಡಿ ಮಾತಲ್ಲಿ ಮುಳುಗಿಸಿ ಮನಸ್ಸನ್ನೇ ಗೆದ್ಬಿಟ್ಟ. ಅವ್ನು ನಮ್ಗೆ ತಲೆನೋವಾಗಿ ಇರ್ಬೇಕಾದ್ರೇನೆ ಅನಾಸೀನ್ ಕೊಡ್ಬೇಕಿತ್ತು. ಈಗ ಅವನು ಕ್ಯಾನ್ಸರ್ ಆಗ್ಬಿಟ್ಟಿದ್ದಾನೆ. ಅವ್ನು ನಮ್ಮನ್ನ ಸ್ವಲ್ಪವಾಗಿ ನಾಶ ಮಾಡಕ್ಕೂ ಮುಂಚೆನೆ ನಾವು ಅವನ್ನ ಮುಗಿಸ್ಬೇಕು. ಮಲಗಿರೋ ನಾಯಿನ ತಟ್ಟಿ ಅದಕ್ಕೆ ಹಾಲು ಕೊಟ್ಟವ್ರನ್ನೂ ಅದು ಕಚ್ಚುತ್ತೆ ಅಂತ ನಂಗೆ ಗೊತ್ತು. ರಾಜಕೀಯ ಅನ್ನೋ ಚದುರಂಗದಲ್ಲಿ ಯಾವಾಗ ಹೊಡಿಬೇಕು ಯಾವಾಗ ನಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಸತ್ಯ ಇರೋ ಪರಿಸ್ಥಿತಿನ ನಾವು ಅವನ್ನ ಕೊಲೆ ಮಾಡಿ ಸೆಂಟ್ರಲ್ CBI ಎನ್ಕ್ವೈರಿ ಅಂತ ಸಿಗಾಕೋಬಾರ್ದು. ಸತ್ಯ ಸಾಯ್ಬೇಕು, ಆದ್ರೆ ಅದು ಮರ್ಡರ್ ಆಗಿರ್ಬಾರ್ದು. ಏನ್ ಹೇಳ್ತಾ ಇದ್ದೀರಾ? ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಒಬ್ಬನ್ ಕೊಂದ್ರೆ ಅದು ಕೊಲೆ, 100 ಜನನ್ ಸಾಯಿಸಿದ್ರೆ ಅದು ಆಪತ್ತು. ಅರ್ಥ ಆಗ್ಲಿಲ್ಲ? ನಾಳೆ ಸತ್ಯ ಅವ್ರ ಅಭಿಮಾನಿ ಮದುವೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಗೊತ್ತಾ? ಆ ಕಲ್ಯಾಣ ಮಂಟಪಕ್ಕೆ.
ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣ ಇಲ್ಲಿ ನೋಡಿ, ಯಾವಾಗ್ಲೂ ನಿಮ್ಮ ಹೆಸರನ್ನೇ ಹೇಳ್ತಾ ಇದ್ರು. ಸತ್ತೋದ್ಮೇಲೂ ನಿಮ್ಮ ಹೆಸರು ಕಳಂಕ ಮಾಡಿಲ್ಲ ಅವರು. ಫೋಟೋ ತೆಗಿಯಕ್ ಬಂದಿದ್ ವಿಡಿಯೋದವರು ಕರೆಂಟ್ ಶಾಕ್ ಇಂದ ಬೆಂಕಿ ಹಚ್ಚಿಸ್ಬಿಟ್ರು. ಏನಪ್ಪ ಬಂದಿದ್ದು? ನನ್ನ ಹತ್ರ ಒಳ್ಳೆಯವರಾಗಿ ನಡ್ಸಿ ನನ್ನಿಂದಲೇ ಎಲೆಕ್ಷನ್ ಗೆದ್ದು ನನ್ನನ್ನು ಸಾಯಿಸ್ಬೇಕು ಅಂತ ಅನ್ಯಾಯವಾಗಿ 200-300 ಜನರನ್ನ ಕೊಂದಿದ್ದಾರೆ. ಅವನ್ನ ಸಾಯಿಸಿದ್ರೇನೆ ನನ್ನ ದ್ವೇಷ ಕಮ್ಮಿ ಆಗೋದು. ಒಬ್ಬ ಹರಿಶ್ಚಂದ್ರ ಅಲ್ಲ, 100 ಜನ ಹರಿಶ್ಚಂದ್ರ ಇದ್ದಾರೆ. ನೀನು ಅವ್ರನ್ನೆಲ್ಲ ಸಾಯಿಸ್ತೀಯಾ? ಒಂದ್ ವೇಳೆ ನೀನು ಅವನ್ನ ಕೊಂದು ಜೈಲ್ಗೆ ಹೋದ್ರೆ ಯಾರೋ ಒಬ್ರು ಬೇಲ್ ಕೊಟ್ಟು ಅವನ ಆಚೆ ಕರ್ಕೊಬರ್ತಾರೆ. ಅವನ್ ಪಕ್ಷದಲ್ಲೇ ಸೇರ್ಸ್ಕೋತಾರೆ. ನಿನ್ನ ಮೂಲಕ ಅವ್ರ ಪಕ್ಷನ ಬೆಳೆಸ್ತಾರೆ. ಕೊನೆಗೆ ಅವರೇ ನಿನ್ನ ಯೂಸ್ ಅಂಡ್ ಥ್ರೋ ಗ್ಲಾಸ್ ತರ ಬಿಸಾಕ್ಬಿಡ್ತಾರೆ. ಕಂದ, ನೀನು ಒಂದ್ಸಲ ಪಕ್ಷದೊಳಗಡೆ ಬಂದ್ರೆ ನೀನ್ ಹೋಗ್ಬೇಕು ಅಂದ್ರೂ ಹೋಗಕ್ಕಾಗಲ್ಲ. ಮತ್ತೆ ಅವರು ನಿನ್ನ ಪಾಪ್ಯುಲಾರಿಟಿನ ಮಿಸ್ಯೂಸ್ ಮಾಡ್ಕೊಳ್ಳೋದಿಕ್ಕೂ ಮುಂಚೆ ನಿನ್ನ ಪಾಪ್ಯುಲಾರಿಟಿನ ನಿನ್ಗೋಸ್ಕರನೇ ಯಾಕೆ ಯೂಸ್ ಮಾಡ್ಕೋಬಾರ್ದು? ಈಗ ನಿನ್ನಿಂದಾನೇ ಆ ಪಕ್ಷ ಗೆದ್ದಿದೆ. ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಅಂತ ಆ ಹರೀಶ್ ಚಂದ್ರ ಅನ್ಕೊಂಡಿದ್ದಾನೆ. ನೀನ್ ಮನಸ್ಸು ಮಾಡಿದ್ರೆ ಆ ಮಂತ್ರಿಗಳನ್ನೆಲ್ಲ ನಿನ್ ಜೊತೆ ಸೇರ್ಸ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀನೇ ಕೂತ್ಕೋಬಹುದು. ಸತ್ಯ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು. ರಾಜಕಾರಣಿಗಳನ್ನ ಅವ್ರ ರೂಟಲ್ಲೇ ಹೋಗಿ ಗೆಲ್ಬೇಕು. ಮೋಸ ಮಾಡೋರು, ವಂಚನೆ ಮಾಡೋರು, ಕೊಲೆ ಮಾಡೋರು, ದರೋಡೆ ಮಾಡೋರು ಈ ದೇಶದಲ್ಲಿ ಬೇರೆ ಬೇರೆ ಆಗಿದ್ದಾರೆ. ಆದ್ರೆ ಅದೆಲ್ಲ ನಿನ್ನ ಹತ್ರ ಪೂರ್ತಿ ಇದೆ. ಇದುವರೆಗೂ ಒಬ್ಬ ಸಾಮಾನ್ಯ ನಟನಾಗಿದ್ದ ನೀನು ಮಹಾನಟನಾಗಿ ಬದಲಾಗ್ಬೇಕು. ಈ ಮಂತ್ರಿ ಸಭೆನೇ ಬದಲಾಯಿಸ್ಬೇಕು. 40 ವರ್ಷಗಳಿಂದ ಗಬ್ಬು ನಾರ್ತಾ ಇರೋ ಈ ರಾಜಕಾರಣನ ನೀನೇ ಪಂಚೆ ಮೇಲೆತ್ಕೊಂಡು ಕೆಳಗಿಳಿದು ಶುದ್ಧ ಮಾಡ್ಬೇಕು. ಈ ಕೊಳೆ ತುಂಬಿರೋ ಬಿಳಿ ಬಟ್ಟೆಗಳನ್ನ ಉಜಾಲ ಹಾಕಿ ನೀನೇ ವೈಟ್ ವಾಶ್ ಮಾಡ್ಬೇಕಪ್ಪ. ಇದುವರೆಗೂ ನೀನ್ ಮಾಡಿರೋ ಪಾಪಗಳಿಗೆಲ್ಲ ಪ್ರಾಯಶ್ಚಿತ ಸಿಗ್ಬೇಕು ಅಂದ್ರೆ ಈಗ ನಿನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನೀನ್ ಕಾಶಿಗೆ ಹೋದ್ರೆ ನಿನಗ್ ಮಾತ್ರ ಪುಣ್ಯ ಸಿಗುತ್ತೆ. ಆದ್ರೆ ರಾಜಕೀಯಕ್ಕೆ ಹೋದ್ರೆ ಈ ದೇಶಕ್ಕೆ ಪುಣ್ಯ ಸಿಗುತ್ತೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ತಪ್ಪು ಹೋದಾಗ್ಲೆಲ್ಲ ನಾನು ನಿನ್ನ ತಡೆದಿದ್ದೀನಿ. ಆದ್ರೆ ಈಗ ಹೇಳ್ತಿದ್ದೀನಿ, ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ನೀನ್ ಈ ದಾರಿಲಿ ಹೋದ್ರೆ ಖಂಡಿತ ತಪ್ಪಿಲ್ಲ. ಕ್ಯಾರಿ ಆನ್. ನನ್ನ ಜೀವನದಲ್ಲಿ ನಾನು ಕಣ್ಣಿಂದ ಬಂದಂಥ ಮೊದಲನೇ ಕಣ್ಣೀರು ಇನ್ನೂ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿರುವಂಥ ಮುತ್ತುಗೋಸ್ಕರ. ಅವನ ಸಾವೇ ನನ್ನ ಮನುಷ್ಯನಾಗಿ ಮಾಡಿದ್ದು. ತುಂಬ ಜನರ ಬೆನ್ಮೇಲೆ ಸವಾರಿ ಮಾಡಿ ನನ್ನ CM ಆದೆ ಅಂತ ಮಾತ್ರ ನಿಮಗೆ ಗೊತ್ತು. ಆದರೆ ನಾಳೆ ನಾನೇನು ಮಾಡ್ತೀನಿ ಅನ್ನೋದು ನನಗೆ ಮಾತ್ರ ಗೊತ್ತು.